ಏನು ಪುಟ್ಟಕ್ಕ ತುಂಬಾ ಖುಷಿಯಾಗಿದ್ಯಾ? ಓಹೋ, ನನಗೆ ಮದುವೆ ಆಗ್ತಿದೆ ಅಂದ್ಬಿಟ್ಟು ನನಗೋಸ್ಕರ ಜಾಮೂನ್ ಮಾಡ್ಕೊಂಡ್ ಬಂದಿದ್ಯಾ? ಹ್ಮ್, ಬಂಗಾರ. ನೀನು ಯಾವಾಗಲೂ ಹಿಂಗೆ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನನಗದೇ ಖುಷಿ. ತಿನ್ಸು.
ಏನ್ ಹೇಳ್ತಿದ್ಯಾ? ಅಕ್ಕನ ಮಹಾದೇವನ್ ಕೊಡೋದ? ಯಾಕಮ್ಮ ಕಾವ್ಯ, ಗಾಬರಿ ಆಗ್ತಿದ್ಯಾ? ಇನ್ ಏನಪ್ಪ ಅತ್ತೆ, ಅಕ್ಕಂಗೂ ಆ ಮಹಾದೇವಂಗೂ ಜೋಡಿನಾ? ಚಾನ್ಸೇ ಇಲ್ಲ, ಅವರಿಬ್ರಿಗೂ ಸೆಟ್ಟೇ ಆಗಲ್ಲ. ಅಪ್ಪ ನಿಜ ಹೇಳಿ, ನೀವ್ ಅಕ್ಕನ ಒಂದ್ ಮಾತು ಕೇಳಿದಿರೋ ಇಲ್ವೋ, ಅಥವಾ ಕೇಳ್ದೇನೆ ಮುಂದುವರೆದಿದ್ದೀರಾ ಹೇಗೆ? ಅಲ್ಲಮ್ಮ, ಅವಳನ್ನೇನಮ್ಮ ಕೇಳೋದು? ಅವಳಿನ್ನೂ ತುಂಬಾ ಚಿಕ್ಕ ಹುಡುಗಿ. ಇಂಥ ವಿಷಯದಲ್ಲಿ ದೊಡ್ಡವ್ರ ನಿರ್ಧಾರ ತಗೊಳ್ಳೋದೇ ಒಳ್ಳೇದು. ಅಯ್ಯೋ ಅಪ್ಪ, ಮದ್ವೆ ಆಗ್ತಿರೋದು ಅಕ್ಕ, ಅವಳ ನಿರ್ಧಾರನೇ ತುಂಬಾ ಮುಖ್ಯ. ಕಾವ್ಯ, ಅದು ಹಾಗಲ್ಲಮ್ಮ. ಫೋನ್ ಕೊಡಿ. ಅಪ್ಪ, ಅಕ್ಕ ಪಾಪ ಅಪ್ಪ. ಏ ಕಾವ್ಯ, ಮಹಾದೇವನ್ಗೆ ಏನೇ ಕಮ್ಮಿ ಆಗಿದೆ? ಪ್ರೇಮ ಮಹಾದೇವನ್ನ ಮದ್ವೆ ಆದ್ರೆ ನಿನ್ಗೇನೇ ಸಮಸ್ಯೆ? ಅದ್ ಹಾಗಲ್ಲ ಅಮ್ಮ. ನೋಡು, ಹಾಗೂ ಅಲ್ಲ ಹೀಗೂ ಅಲ್ಲ. ಅಪ್ಪ ಏನೇ ನಿರ್ಧಾರ ತಗೊಂಡ್ರು ಅದ್ ಸರಿಯಾಗೇ ಇರುತ್ತೆ ಅಂತ ಅವಳಿಗೂ ಚೆನ್ನಾಗ್ ಗೊತ್ತು. ಇದುವರೆಗೂ ಅವ್ರು ತಗೊಂಡಿರೋ ಯಾವ್ದೇ ನಿರ್ಧಾರಕ್ಕೂ ಅವಳು ಇಲ್ಲ ಅಂದವಳೇ ಅಲ್ಲ. ನೀನ್ ಸುಮ್ನೆ ಕಿರಿಕಿರಿ ಮಾಡ್ಬೇಡ. ಅದ್ ಸರಿ, ನೀನ್ ಯಾವಾಗ ಊರಿಗೆ ಬರ್ತಿದ್ಯಾ? ಇನ್ನು 2 ದಿನ. ಸರಿ ಬಾ, ಬಂದ್ಮೇಲೆ ಮಾತಾಡೋಣ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಕಾವ್ಯ ಹೇಳೋದ್ರಲ್ಲೂ ನೋಡು, ನನಗೊಂದು ಲೋಟ ಕಾಫಿ ತಂದ್ಕೊಡು. ಸರಿ. ಅಪ್ಪ ಯಾಕೆ ತರ ನಿರ್ಧಾರ ತಗೊಂಡಿದ್ದಾರೆ? ಅದಕ್ಕೆ ಅಕ್ಕ ಬೇರೆ ಓಕೆ ಅಂದಿದ್ದಾಳಂತೆ. ನನ್ಗಂತೂ ತಲೆ ಚಿಟ್ಟು ಹಿಡಿತಾ ಇದೆ, ಏನ್ ಮಾಡ್ಲಿ? ಅಕ್ಕ ಒಂದ್ಸಲ ಫೋನ್ ಮಾಡ್ತೀನಿ. ಯಾಕಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಾದ್ರೂ ಬೇಜಾರಾಗಿದ್ದಾಳ ಹೇಗೆ? ನೋಡು, ಬಾರೋ, ಈಗ್ಲೇ ಹೋಗಿ ಪ್ರೀತಿ ವಿಷಯನ ಎಲ್ಲ ಹೇಳ್ಬಿಡೋಣ. ಮನ್ಸಲ್ಲಿ ನಿನ್ನ ಇಷ್ಟಪಟ್ಟು ಈಗ ಬೇರೆಯವ್ರನ್ನ ಮದ್ವೆ ಆಗೋದ್ರೆ ಹೇಗಾಗೋದು? ನೀನೆ ನನ್ ಗಂಡ ಅಂತ ನಾನ್ ಯಾವತ್ತೂ ತೀರ್ಮಾನ ಮಾಡಾಗಿದೆ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರ. ರಾಮ್, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ. ಇಲ್ಲ, ಏನೋ ಯೋಚನೆ ಮಾಡ್ತಿರೋ ಥರ ಇದೆ. ಏನಾಯ್ತು? ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆನಾ? ಹೇ, ಹಾಗೇನಿಲ್ಲ ಅಣ್ಣ, ಎವ್ರಿಥಿಂಗ್ ಇಸ್ ಫೈನ್. ಹಂಗಾರೆ ಸರಿ. ಅಂದಂಗೆ ಅಮ್ಮನ ನೋಡಿದ್ಯಾ? ಸತ್ಯನಾರಾಯಣ ಮಾಮ ಪ್ರೇಮನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಮಾತು ಕೊಟ್ಟಾಗಿಂದ ಬಲ್ಲೆ ಖುಷಿಯಾಗೋರು. ಮನೆ ತುಂಬ ಕಲಕಲ ಅಂತ ಓಡಾಡ್ತವ್ರೆ ಕಣ. ಅವ್ರನ್ನ ಹಂಗೆ ನೋಡೋದೇ ಒಂದು ಖುಷಿ. ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು. ದೇವ್ರ ದಯೆಯಿಂದ ಈ ಮದುವೆಗೆ ಯಾವ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಅಂದಂಗೆ ರಾಮ್, ನಾನು ಇನ್ನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಏನಣ್ಣ? ಅದು ನಾಳೆ ಪ್ರೇಮಂಗೆ ಹೂ ಮುಡಿಸೋ ಶಾಸ್ತ್ರ ಇದೆ. ನಿಮಗೆ ಗೊತ್ತಲ್ಲ ನನಗಿದೆಲ್ಲ ಆಗ್ಬರಲ್ಲ ಅಂತ. ಅದಕ್ಕೆ ನೀನು ನನ್ನ ಜೊತೆ ಬಂದರೆ ನನಗೊಂಥರ ಧೈರ್ಯ ಇರುತ್ತೆ. ಬರ್ತೀಯಲ್ವಾ? ಅಣ್ಣ, ಅದು ನಮ್ಮ ಚೇರ್ಮನ್ ಧನರಾಜ್ ಇದ್ದಾರಲ್ಲ, ಅವ್ರ ಜೊತೆ ನಾಳೆ ಮೀಟಿಂಗ್ ಇದೆ. ಅದೆಲ್ಲ ಇಲ್ಲ. ಅದೆಂಥದ್ದೇ ಕೆಲಸ ಇದ್ರು ಬಿಟ್ಟಾಕ್ಬಿಟ್ಟು ನನ್ನ ಜೊತೆ ಬರ್ಬೇಕು ನೀನು. ಅಲ್ಲ ಕಣೋ, ಈ ಅಣ್ಣಂಗೋಸ್ಕರ ಅಷ್ಟು ಮಾಡಲ್ವಾ? ನಾನೊಳ್ಳೆ ಕೇಳ್ಕೊತಾ ಇದ್ದೀನಿ, ನೀನು ಬರ್ತೀಯಾ ಅಷ್ಟೇ. ಅನ್ನಂಗೆ ರಾಮ್, ಪ್ರೇಮ ನಿನ್ನ ಫ್ರೆಂಡ್ ಅಲ್ವಾ? ಅವಳು ಹೆಂಗೆ? ಅಮ್ಮ ಹೇಳೋದನ್ನ ನೋಡಿದ್ರೆ ಅವಳು ತುಂಬ ಒಳ್ಳೆ ಹುಡುಗಿ ಅನ್ಸುತ್ತೆ. ಸತ್ಯನಾರಾಯಣ ಮಾಮ ಮಾತು ಕೊಟ್ಟಾಗಿಂದನೂ ನಮ್ಮ ಪ್ರೇಮ ಹಂಗೆ, ನಮ್ಮ ಪ್ರೇಮ ಹಿಂಗೆ ಅಂತ ಬರೀ ಅವಳದೇ ಗುಣಗಾನ ಮಾಡ್ತಿದ್ದಾರೆ.
ಏನು ಪುಟ್ಟಕ್ಕ ತುಂಬಾ ಖುಷಿಯಾಗಿದ್ಯಾ? ಓಹೋ, ನನಗೆ ಮದುವೆ ಆಗ್ತಿದೆ ಅಂದ್ಬಿಟ್ಟು ನನಗೋಸ್ಕರ ಜಾಮೂನ್ ಮಾಡ್ಕೊಂಬಂದಿದ್ಯಾ? ಬಂಗಾರ, ನೀನು ಯಾವಾಗಲೂ ಹಿಂಗೆ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನನಗದೇ ಖುಷಿ. ತಿನ್ಸು. ದೇವ್ರೆ, ಏನಿದೆಲ್ಲ? ಪ್ರೇಮ ಮಹಾದೇವನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಎಲ್ರೂ ಸಂತೋಷದಲ್ಲಿದ್ದಾರೆ. ಆದ್ರೆ ಪ್ರೇಮನ್ ನೋಡಿದ್ರೆ